ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 29ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಭಾರತದ ಮಾನವ ಸಹಿತ ಗಗನಯಾನ್ ಯೋಜನೆಗೆ ಈ ಕೆಳಗಿನ ಯಾವ ಗಗನಯಾತ್ರಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಅಂಗದ್ ಪ್ರತಾಪ್, ಅಜಿತ್ ಕೃಷ್ಣನ್, ಮೇಲಿನ ಎಲ್ಲರೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಮೇಲಿನ ಎಲ್ಲ ಗಗನಯಾತ್ರಿಗಳು ಈ ಯೋಜನೆಯ ಭಾಗವಾಗ್ತಾರೆ. ಭಾರತದ ಇಸ್ರೋ ಸಂಸ್ಥೆಯ ಮಹತ್ವಾಕಾಂಕ್ಷೆ ಯೋಜನೆ ಗಗನಯಾನ್ ಮಿಷನ್. ಈ ಗಗನಯಾನ್ ಯೋಜನೆಗೆ ತರಬೇತಿ ಪಡಿತಾ ಇರುವಂತಹ 4 ಗಗನಯಾತ್ರಿಗಳ ಹೆಸರುಗಳನ್ನು ನರೇಂದ್ರ ಮೋದಿಯವರು ಅನೌನ್ಸ್ ಮಾಡ್ತಾರೆ. ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಹಾಗೆ ಗ್ರೂಪ್ ಕ್ಯಾಪ್ಟನ್ ಅಜಿತ್ ಕೃಷ್ಣನ್, ಹಾಗೆ ಗ್ರೂಪ್ ಕ್ಯಾಪ್ಟನ್ ಅಂಗದ್ ಪ್ರತಾಪ್ ಮತ್ತು ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ. ಸೊ ಈ 4 ಗಗನಯಾತ್ರಿಗಳು ಗಗನಯಾನ್ ಮಿಷನ್ನ ಭಾಗವಾಗೋಕೆ ತರಬೇತಿಯನ್ನು ಪಡಿತಾ ಇದ್ದಾರೆ. ಆಲ್ರೆಡಿ ಈ ಗಗನಯಾತ್ರಿಗಳಿಗೆ ರಷ್ಯಾದಲ್ಲಿ ತರಬೇತಿಯನ್ನು ನೀಡಲಾಗಿರುತ್ತೆ. ಪ್ರಸ್ತುತ ಬೆಂಗಳೂರಿನಲ್ಲಿ ಇವರಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಭಾರತ ಮಾನವ ಸಹಿತ ಗಗನಯಾನ್ ಯೋಜನೆಯನ್ನ 2025ರ ವೇಳೆಗೆ ಕೈಗೊಳ್ಳೋಕೆ ನಿರ್ಧಾರವನ್ನ ಮಾಡಿರುತ್ತೆ. 2025 ಮುಂದಿನ ವರ್ಷ ಈ ಯೋಜನೆಯನ್ನ ಕಾರ್ಯವನ್ನ ಮಾಡೋಕೆ, ಈ ಯೋಜನೆಯ ಸಕ್ಸಸ್ ಅನ್ನ ಮಾಡೋಕೆ ರೆಡಿ ಆಗ್ತಾ ಇದೆ ಭಾರತ. ಇದರ ಭಾಗವಾಗಿ ಗಗನಯಾನಿಗಳು ಭೂಮಿಯ ಕೆಳ ಕಕ್ಷೆಯವರೆಗೆ ತಲುಪಲಿದ್ದಾರೆ. ಈ ಗಗನಯಾನ್ ಯೋಜನೆ ಏನಿದೆ, ಸೊ ಇದರ ಅಡಿಯಲ್ಲಿ ಈ ಗಗನಯಾತ್ರಿಗಳು ಭೂಮಿಯ ಕೆಳಕಕ್ಷೆ ಏನ್ ಬರುತ್ತೆ ಅಲ್ಲಿಯವರೆಗೂ ಕೂಡ ರೀಚ್ ಆಗ್ತಾರೆ. ಇದು ಏನಾದರೂ ಸಕ್ಸಸ್ ಆಯಿತು ಅಂತಂದ್ರೆ ಭಾರತ, ಅಮೆರಿಕ, ರಷ್ಯಾ ಮತ್ತು ಚೀನಾ ಜೊತೆಗೆ ಈ ಸಾಧನೆ ಮಾಡಿದಂತಹ 4ನೇ ದೇಶ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ. ಅಂದ್ರೆ ಆಲ್ರೆಡಿ ಅಮೆರಿಕ, ರಷ್ಯಾ ಮತ್ತು ಚೀನಾ ಏನು ಬಾಹ್ಯಾಕಾಶಕ್ಕೆ ಮಾನವ ಸಹಿತ ಒಂದು ಮಿಷನ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈ ಒಂದು ಸಾಧನೆಯ ದಾರಿಯಲ್ಲಿ ಇವಾಗ ಭಾರತ ಸಾಗ್ತಾ ಇದೆ. ಇದೇನಾದರೂ ಸಕ್ಸಸ್ ಆಯಿತು ಅಂತಂದ್ರೆ ವಿಶ್ವದಲ್ಲೇ ಈ ಸಾಧನೆ ಮಾಡಿದಂತಹ 4ನೇ ದೇಶ ಅನ್ನುವಂತಹ ಹಿರಿಮೆಗೆ ಮತ್ತು ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ. ರಾಕೇಶ್ ಶರ್ಮಾ ಅವರು ಬಾಹ್ಯಾಕಾಶಕ್ಕೆ ತೆರಳಿದಂತಹ ಮೊದಲ ಭಾರತೀಯ ಗಗನಯಾನಿ ಆಗ್ತಾರೆ. ಹಲವಾರು ಎಕ್ಸಾಮ್ಸ್ಗಳಲ್ಲಿ ಇದನ್ನ ಕೇಳಿದ್ದಾರೆ. GK ಸೆಕ್ಷನ್, ಸ್ಟ್ಯಾಟಿಕ್ ಪಾರ್ಟ್ ಸೆಕ್ಷನ್ ಅಂಡರ್ ಅಲ್ಲಿ, PC, PSI ಎಕ್ಸಾಮ್ಸ್ಗಳಲ್ಲಿ ರಾಕೇಶ್ ಶರ್ಮಾ ಇವರು ಬಾಹ್ಯಾಕಾಶಕ್ಕೆ ತೆರಳಿದಂತಹ ಮೊದಲ ಭಾರತೀಯ ಗಗನಯಾನಿ. 1984ನೇ ಇಸ್ವಿಯಲ್ಲಿ ರಷ್ಯಾದ ಸೋಯೂಜ್ T11 ನಿಂದ ಬಾಹ್ಯಾಕಾಶ ಪಯಣವನ್ನ ರಾಕೇಶ್ ಶರ್ಮಾ ಅವರು ಆರಂಭ ಮಾಡಿದ್ರು. ಯಾವ ಗಗನಯಾನಿ, ಭಾರತೀಯ ಗಗನಯಾನಿ ಬಾಹ್ಯಾಕಾಶಕ್ಕೆ ಪ್ರಥಮ ಬಾರಿಗೆ ಹೋಗಿದ್ರು ಅಂತ ಪ್ರಶ್ನೆ ಕೇಳ್ತಾರೆ. ಅಥವಾ ಯಾವ ದೇಶದ ಒಂದು ಲಾಂಚಿಂಗ್ ವೆಹಿಕಲ್ ಮೂಲಕ ಹೋಗಿದ್ರು ಅಂತ ಕೇಳ್ತಾರೆ. ಸೊ ರಷ್ಯಾದ ಸೋಯೂಸ್ T11 ನಿಂದ ರಾಕೇಶ್ ಶರ್ಮಾ 1984ನಲ್ಲಿ ಈ ಸಾಧನೆಯನ್ನ ಮಾಡಿರ್ತಾರೆ. ಮುಂದಿನ ಪ್ರಶ್ನೆ, ನೀತಿ ಆಯೋಗದ ಬಹು ಆಯಾಮದ ಬಡತನ ಸೂಚ್ಯಂಕ ಎಷ್ಟರಷ್ಟಿದ್ದಾಗ ಆ ಕುಟುಂಬ ಬಡ ಕುಟುಂಬ ಎನಿಸಿಕೊಳ್ಳುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು 0.17ರಷ್ಟು, 0.27ರಷ್ಟು, 0.33ರಷ್ಟು, 0.55ರಷ್ಟು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಎಕ್ಸಾಮ್ನಲ್ಲಿ ಕೇಳ್ತಾರೆ. ನೀತಿ ಆಯೋಗದ ವಿಸ್ತೃತ ರೂಪವನ್ನ ಬರೆಯಿರಿ ಅಥವಾ ಗುರುತಿಸಿ ಅಂತ ಕೇಳ್ತಾರೆ. ನ್ಯಾಷನಲ್
ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನೀತಿ ಆಯೋಗ ಬಹು ಆಯಾಮದ ಬಡತನದ ಸೂಚ್ಯಂಕ ಅನ್ನ ಬಿಡುಗಡೆ ಮಾಡುತ್ತೆ ಅನ್ನುವಂತಹ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ. ಈ ಬಹು ಆಯಾಮದ ಬಡತನ ಸೂಚ್ಯಂಕದ ಪ್ರಕಾರ ಸೂಚ್ಯಂಕ 0.33ರಷ್ಟಿದ್ದಾಗ ಆ ಒಂದು ಕುಟುಂಬ ಏನಿರುತ್ತೆ ಬಡ ಕುಟುಂಬ ಅಂತ ಹೇಳಿ ಅನಿಸಿಕೊಳ್ಳುತ್ತೆ. ಇತ್ತೀಚೆಗೆ ಭಾರತದಲ್ಲಿ 24.28 ಕೋಟಿ ಏನು ಕುಟುಂಬಗಳೇನಿದೆ ಅದು ಬಡತನದಿಂದ ಹೊರಗಡೆ ಬಂದಿದೆ ಅಂತ ಹೇಳಿ ನೀತಿ ಆಯೋಗ ಈ ಬಹು ಆಯಾಮ ಬಡತನ ಸೂಚ್ಯಂಕ ವರದಿಯಲ್ಲಿ ಹೇಳುತ್ತೆ. ಹಾಗಾದ್ರೆ ಭಾರತದಲ್ಲಿ ಬಡತನವನ್ನ ಯಾವ ರೀತಿಯಾಗಿ ಲೆಕ್ಕಾಚಾರ ಮಾಡ್ತಾರೆ? 2011-12ರವರೆಗೆ ಬಡತನ ರೇಖೆಯ ಆಧಾರದ ಮೇಲೆ ಭಾರತದಲ್ಲಿ ಬಡತನವನ್ನ ಲೆಕ್ಕಾಚಾರ ಮಾಡ್ತಾ ಇದ್ರು. ಏನಿದು ಬಡತನ ರೇಖೆ? ಒಂದು ಹಳ್ಳಿಯ ಇರುವಂತಹ ಕುಟುಂಬ ಅಂದ್ರೆ ಗ್ರಾಮೀಣ ಪ್ರದೇಶದ ಕುಟುಂಬ ತಿಂಗಳಿಗೆ 816 ರೂಪಾಯಿ, ಅದೇ ರೀತಿ ನಗರ ಪ್ರದೇಶದ ಕುಟುಂಬ ಒಂದು ತಿಂಗಳಿಗೆ 1000 ರೂಪಾಯಿ ವೆಚ್ಚ ಮಾಡೋಕೆ ಸಾಧ್ಯವಾಗದೇ ಇದ್ರೆ ಅವರಿಗೆ ಕನಿಷ್ಠ 1000 ರೂಪಾಯಿ ನಗರ ಪ್ರದೇಶ, 816 ರೂಪಾಯಿ ಗ್ರಾಮೀಣ ಪ್ರದೇಶ. ಸೊ ಇಷ್ಟು ಹಣವನ್ನ ಖರ್ಚು ಮಾಡೋಕೆ ಅವರಿಗೆ ಶಕ್ತಿ ಇಲ್ಲ, ಆ ಕುಟುಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದಾಗ ಬಡತನ ರೇಖೆಯ ಆಧಾರದ ಮೇಲೆ ಅವರು ಬಡ ಕುಟುಂಬ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ರು. ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ವಯಸ್ಕ ವ್ಯಕ್ತಿಯೊಬ್ಬ ಪ್ರತಿದಿನ 2400 ಕ್ಯಾಲೋರಿಗಿಂತ ಕಡಿಮೆ ಆಹಾರವನ್ನು ಸೇವನೆ ಮಾಡ್ತಾ ಇದ್ರೆ, ಅದೇ ರೀತಿ ನಗರ ಪ್ರದೇಶದ ವಯಸ್ಕ ವ್ಯಕ್ತಿಯೊಬ್ಬ ಪ್ರತಿದಿನ 2100 ಕ್ಯಾಲೋರಿಗಿಂತ ಕಡಿಮೆ ಆಹಾರವನ್ನ ಸೇವನೆ ಮಾಡ್ತಾ ಇದ್ರೆ ಅದು ಬಡತನ ಹೊಂದಿದ್ದಾನೆ ಅಂತ ಹೇಳಿ ಒಂದು ಲೆಕ್ಕಾಚಾರವನ್ನ 2011-12 ತನ ಈ ರೀತಿಯಾಗಿ ಮಾಡ್ತಾ ಇದ್ರು ಭಾರತದಲ್ಲಿ. ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಲೆಕ್ಕಾಚಾರ ಬದಲಾಗಿದೆ. ಪ್ರಸ್ತುತ ನೀತಿ ಆಯೋಗ ಬಹು ಆಯಾಮ ಬಡತನ ಸೂಚ್ಯಂಕವನ್ನ ಲೆಕ್ಕಾಚಾರ ಮಾಡುತ್ತೆ. ಯಾವ ಆಧಾರದ ಮೇಲೆ ಮಾಡುತ್ತೆ ಅಂದ್ರೆ ಮುಖ್ಯವಾಗಿ 3 ಫ್ಯಾಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡ್ತಾರೆ. ಒಂದು ಆ ಕುಟುಂಬದ ಆರೋಗ್ಯ ಸ್ಥಿತಿ, ಎರಡನೇದಾಗಿ ಆ ಕುಟುಂಬದ ಶಿಕ್ಷಣ, ಹಾಗೆ ಆ ಕುಟುಂಬದ ಜೀವನ ಮಟ್ಟ. ಈ 3 ಒಂದು ಫ್ಯಾಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡಿ ಬಹು ಆಯಾಮ ಬಡತನ ಸೂಚ್ಯಂಕವನ್ನ ಲೆಕ್ಕಾಚಾರ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಆ ಕುಟುಂಬಕ್ಕೆ ತಿನ್ನೋಕೆ ಪೌಷ್ಟಿಕವಾದಂತಹ ಆಹಾರ ಇಲ್ಲ, ಆದರೆ ಆ ಕುಟುಂಬದಲ್ಲಿ ಸೈಕಲ್ ಇದೆ, ಆ ಕುಟುಂಬಕ್ಕೆ ಶೌಚಾಲಯ ಇದೆ, ಆ ಕುಟುಂಬಕ್ಕೆ ಒಂದು ವಿದ್ಯುತ್ ಸಂಪರ್ಕ ಕೂಡ ಇದೆ ಮತ್ತು ಆ ಕುಟುಂಬದಲ್ಲಿ ಪ್ರೌಢ ಶಿಕ್ಷಣವನ್ನ ಪಡೆದಿದ್ದಾರೆ. ಆವಾಗ ಈ ಕುಟುಂಬವನ್ನ ಬಡತನದಿಂದ ಹೊರಗಡೆ ಇಲ್ಲ ಅಂದ್ರೆ ಬಡತನವನ್ನ ಇವರು ಹೊಂದಿಲ್ಲ ಅಂತ ಹೇಳಿ ಅರ್ಥ ಕೊಡುತ್ತೆ. ಅಂದ್ರೆ ಇವರು ಬಡತನವನ್ನ ವಿಮುಕ್ತಿಯಾಗಿಲ್ಲ, ಯಾಕಂದ್ರೆ ಅವರು ಪೌಷ್ಟಿಕ ಆಹಾರವನ್ನ ಇಲ್ಲದೆ ಇದ್ರೂ ಕೂಡ ಇವೆಲ್ಲ ಇದೆ ಅಲ್ವಾ, ಇವೆಲ್ಲ ಇರೋದ್ರಿಂದ ಅವರು ಶ್ರೀಮಂತರು ಅಂದ್ರೆ ಬಡತನ ರೇಖೆಗಿಂತ ಮೇಲೆ ಇರೋರು ಅಂತ ಹೇಳಿ ಲೆಕ್ಕಾಚಾರ ಮಾಡ್ತಾರೆ. ಸೊ ಅದೇ ರೀತಿ ಒಂದು ಪೌಷ್ಟಿಕತೆ ಇಲ್ಲ ಅಂದ್ರೆ ನಮಗೆ ಬೇಕಾಗಿರೋದೇ ಮುಖ್ಯವಾಗಿ ಆಹಾರ ಇಲ್ಲದೆ ಇದ್ರೂ ಕೂಡ ಆ ಕುಟುಂಬದಲ್ಲಿ ಗ್ಯಾಸ್ ಕನೆಕ್ಷನ್ ಇದೆ ಮತ್ತು ಆ ಕುಟುಂಬ ಸರ್ಕಾರದಿಂದ ವಿದ್ಯುತ್ ಸಂಪರ್ಕವನ್ನ ಪಡ್ಕೊಂಡಿದೆ. ಈ 2 ಪಡ್ಕೊಂಡಿದ್ರು ಕೂಡ ಆ ಕುಟುಂಬ ಬಡತನದಿಂದ ಹೊರಗಡೆ ಇದೆ ಅಂತ ಹೇಳಿ ಲೆಕ್ಕಾಚಾರವನ್ನ ಮಾಡ್ತಾರೆ. ಸೊ ಇದು ಒಂದು ರೀತಿಯಾಗಿ ಸಮಂಜಸವಾದಂತಹ ಲೆಕ್ಕಾಚಾರ ಅಲ್ಲ ಅನ್ನೋದು ಬಹಳಷ್ಟು ಜನರ ಒಂದು ವಿಶ್ಲೇಷಣೆ ಆಗುತ್ತೆ. ಸೊ ಈ ಪ್ರಕಾರ 24.28 ಕೋಟಿ ಜನ ಬಡತನದಿಂದ ಹೊರಗಡೆ ಇದ್ದಾರೆ ಅಂತ ಹೇಳಿ ನೀತಿ ಆಯೋಗ ಹೇಳುತ್ತೆ. ಅರ್ಥ ಮಾಡ್ಕೋಬೇಕು, ತಿನ್ನೋಕೆ ಸರಿಯಾಗಿ ಪೌಷ್ಟಿಕ ಆಹಾರ ಇಲ್ಲದೆ ಇದ್ರೂ ಕೂಡ ಅವರು ವಿದ್ಯುತ್ ಸಂಪರ್ಕ ಮತ್ತು ಗ್ಯಾಸ್ ಸಂಪರ್ಕವನ್ನು ಹೊಂದಿದ್ರು ಕೂಡ ಅವರು ಬಡತನದಿಂದ ಹೊರಗಡೆ ಇದ್ದಾರೆ ಅಂತ ಹೇಳಿ ಇಲ್ಲಿ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಿದ್ಯುತ್ ಸಂಪರ್ಕ ಮತ್ತು ಗ್ಯಾಸ್ ಸಂಪರ್ಕವನ್ನು ಕೊಡೋದೇ ಸರ್ಕಾರ. ಸೊ ಅವೆರಡು ಕೊಟ್ಟಾಗ ಅವಾಗ ಆಟೋಮೆಟಿಕ್ ಆಗಿ ಅವರು ಬಡತನದಿಂದ ಹೊರಗಡೆ ಇದ್ದಾರೆ ಅನ್ನೋದು ಈ ನೀತಿ ಆಯೋಗ ಲೆಕ್ಕಾಚಾರ ಮಾಡುತ್ತೆ. ಬಟ್ ಇದು ಸಮಂಜಸವಾದ ಲೆಕ್ಕಾಚಾರ ಅಲ್ಲ ಅನ್ನೋದು ಬಹಳಷ್ಟು ವಿಶ್ಲೇಷಕರ ಒಂದು ಅಭಿಪ್ರಾಯ ಆಗತ್ತೆ. ಮುಂದಿನ ಪ್ರಶ್ನೆ, ಮಾಡ್ಯುಲರ್ ಸೇತುವೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದನ್ನ ಯಾರು ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು DRDO, ಭಾರತೀಯ ವಿಜ್ಞಾನ ಸಂಸ್ಥೆ, IIT ಬಾಂಬೆ, IIT ದೆಹಲಿ. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಈ ಒಂದು ಮಾಡ್ಯುಲರ್ ಸೇತುವೆಯನ್ನ ಅಭಿವೃದ್ಧಿಪಡಿಸಿರುತ್ತೆ ಮತ್ತು ವಿನ್ಯಾಸವನ್ನ ಗೊಳಿಸಿರುತ್ತೆ. ಏನಿದು ಮಾಡ್ಯುಲರ್ ಸೇವೆ ಅಥವಾ ಮಾಡ್ಯುಲರ್ ಸೇತುವೆ?
ಏನಿದು ಮಾಡ್ಯುಲರ್ ಸೇತುವೆ. ಇದನ್ನ ದೇಶೀಯವಾಗಿ ವಿನ್ಯಾಸಗೊಳಿಸಿ ತಯಾರಿಸಲಾಗಿರುವಂತಹ ಒಂದು ಸೇತುವೆ ಆಗತ್ತೆ. ಅಂದ್ರೆ ಇದನ್ನ ಪೋರ್ಟೇಬಲ್, ನಾವು ಸೈನಿಕರು ಏನ್ ಮಾಡ್ತಾರೆ, ಇದನ್ನ ಎಲ್ಲಿ ಬೇಕಾದರೂ ಅದನ್ನ ಈಸಿಯಾಗಿ ಸಾಗಣೆ ಮಾಡಬಹುದು. ಮತ್ತು ಕೆಲವೊಂದು ಅಡೆತಡೆಗಳನ್ನ, ಉದಾಹರಣೆಗೆ ಕಾಲುವೆ ಆಗಿರ್ಬೋದು, ಹಳ್ಳಗಳನ್ನ ದಾಟೋಕೆ ಈ ಮಾಡ್ಯುಲರ್ ಸೇತುವೆಗಳನ್ನ ಬಳಸ್ತಾರೆ. ಇದು 46 ಮೀಟರ್ ಉದ್ದ ಇದೆ. ಈ ಸೇತುವೆಯನ್ನ ಸೇನೆಯ ವಾಹನಗಳಲ್ಲಿ ಈಸಿಯಾಗಿ ಸಾಗಣೆ ಮಾಡಬಹುದು. ಸೊ ಯಾವ ಲೊಕೇಶನ್ಗೂ ಬೇಕಾದರೂ ಇದನ್ನ ತೆಗೆದುಕೊಂಡು ಹೋಗಬಹುದು ಮತ್ತು ಅಷ್ಟೇ ವೇಗವಾಗಿ ಇದನ್ನ ಸೆಟಪ್ ಮಾಡ್ಕೋಬಹುದು. ಒಂದು ಹರ್ಡಲ್ಸ್ಗಳನ್ನು ದಾಟೋಕೆ, ಕಾಲುವೆ, ಹಳ್ಳ, ಈ ರೀತಿ ಏನು ಅಡಚಣೆಗಳು ಬರುತ್ತೆ ಅದನ್ನ ದಾಟೋಕೆ ಈಸಿಯಾಗಿ ಇದನ್ನ ಸಿದ್ಧಪಡಿಸ್ಕೋಬಹುದು ಮತ್ತು ಅಷ್ಟೇ ವೇಗವಾಗಿ ಇದನ್ನ ಬಿಡಿ ಭಾಗಗಳನ್ನು ತೆಗೆದು ಕೂಡ ಇಡಬಹುದು. ಸೊ ಇದನ್ನ ಏನು 41 ಮಾಡ್ಯುಲರ್ ಸೇತುವೆ ಸೆಟ್ಗಳನ್ನು ಸೇನೆಗೆ ಸೇರ್ಪಡೆ ಮಾಡೋಕೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ 2585 ಕೋಟಿ ರೂಪಾಯಿಗಳ ಒಂದು ವೆಚ್ಚದಲ್ಲಿ. ಈ ಮಾಡ್ಯುಲರ್ ಸೇತುವೆಗಳನ್ನು DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಭಿವೃದ್ಧಿಪಡಿಸಿರುತ್ತೆ ಮತ್ತು ವಿನ್ಯಾಸಗೊಳಿಸಿರುತ್ತೆ. ಸೊ ಇದನ್ನ L&T ಕಂಪನಿ ಇದನ್ನ ತಯಾರಿಸಿರುತ್ತೆ. ತಯಾರು ಮಾಡಿದವರು L&T ಕಂಪನಿ, ವಿನ್ಯಾಸ ಮಾಡಿದವರು, ಅಭಿವೃದ್ಧಿಪಡಿಸಿದವರು DRDO. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಭಾಗದಲ್ಲಿ ವಿಜ್ಞಾನ ನಗರವನ್ನ ನಿರ್ಮಿಸೋಕೆ ಸರ್ಕಾರ ನಿರ್ಧರಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಮೈಸೂರು, ಬೆಂಗಳೂರು, ಮಂಗಳೂರು, ಚಿತ್ರದುರ್ಗ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಕರ್ನಾಟಕ ಬೆಂಗಳೂರಿನಲ್ಲಿ ಒಂದು ಸೈನ್ಸ್ ಸಿಟಿ, ವಿಜ್ಞಾನ ನಗರವನ್ನ ನಿರ್ಮಿಸೋಕೆ ಚಿಂತನೆಯನ್ನ ಮಾಡ್ತಾ ಇದೆ, ಡಿಸೈಡ್ ಕೂಡ ಮಾಡಿರುತ್ತೆ. ಬೆಂಗಳೂರಿನಲ್ಲಿ 25 ಎಕರೆ ಜಾಗದಲ್ಲಿ 233 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಜ್ಞಾನ ನಗರ, ಸೈನ್ಸ್ ಸಿಟಿಯನ್ನ ನಿರ್ಮಿಸೋಕೆ ಸರ್ಕಾರ ಡಿಸಿಷನ್ ಅನ್ನ, ಯೋಜನೆಯನ್ನ ರೂಪಿಸಿರುತ್ತೆ. ಹಾಗೆ ಕರ್ನಾಟಕದ ಕೆಲವೊಂದು ಯೋಜನೆಗಳು ರೀಸೆಂಟ್ ಆಗಿ ಸುದ್ದಿಯಲ್ಲಿದೆ. ಪ್ರಮುಖವಾಗಿ 3 ಯೋಜನೆಗಳು ಸುದ್ದಿಯಲ್ಲಿದೆ. ಒಂದು ಅನ್ನ ಸುವಿಧಾ ಯೋಜನೆ, ಎರಡನೇದಾಗಿ ಕೆಫೆ ಸಂಜೀವಿನಿ ಯೋಜನೆ, ಹಾಗೆ ಮೂರನೇದಾಗಿ ಸರ್ಕಾರಿ ಮಕ್ಕಳಿಗೆ ರಾಗಿ ಮಾಲ್ಟ್ ಯೋಜನೆ. ಈ ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ 80 ವರ್ಷ ಮೇಲ್ಪಟ್ಟ ವೃದ್ಧರ ಮನೆ ಬಾಗಿಲಿಗೆ ಒಂದು ಫುಡ್ ಡೆಲಿವರಿ ಆ್ಯಪ್ ಮುಖಾಂತರ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡೋದು ಇದರ ಉದ್ದೇಶ ಆಗುತ್ತೆ. ಕೆಫೆ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಮಹಿಳೆಯರೇ ಈ ಒಂದು ಕೆಫೆ ಸಂಜೀವಿನಿ ಒಂದು ಯೋಜನೆ ಅಡಿಯಲ್ಲಿ ಮಹಿಳಾ ಸಬಲೀಕರಣದ ಉದ್ದೇಶದಿಂದ ಈ ಕೆಫೆ ಸಂಜೀವಿನಿಯನ್ನು ನಡೆಸ್ತಾರೆ. ಇದರಲ್ಲಿ ಗ್ರಾಮೀಣ ಭಾಗದ ಶುಚಿ ರುಚಿ ಆಹಾರವನ್ನು ಒದಗಿಸುವಂತಹ ಯೋಜನೆ ಇದಾಗುತ್ತೆ. ಹಾಗೆ ರಾಗಿ ಮಾಲ್ಟ್ ಯೋಜನೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಾರದಲ್ಲಿ 3 ದಿನ ರಾಗಿ ಮಾಲ್ಟ್ ಅನ್ನು ವಿತರಿಸುವಂತಹ ಯೋಜನೆ ಆಗುತ್ತೆ. ರೀಸೆಂಟ್ ಆಗಿ ಇದಕ್ಕೆ ಸಿದ್ದರಾಮಯ್ಯನವರು ಚಾಲನೆಯನ್ನ ನೀಡುತ್ತಾರೆ. ಹಾಗೆ ರೀಸೆಂಟ್ ಆಗಿ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನಿಲಯ್ ವಿಪಿನ್ ಚಂದ್ರ ಅಂಜಾರಿ ಅವರು ನೇಮಕ ಆಗಿರ್ತಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನಿಲಯ್ ವಿಪಿನ್ ಚಂದ್ರ ಅಂಜಾರಿ ಅವರು ನೇಮಕ ಆಗಿರ್ತಾರೆ. ಯಾವುದೇ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗೆ ಒಂದು ಪ್ರತಿಜ್ಞಾ ವಿಧಿಯನ್ನ ಬೋಧನೆ ಮಾಡೋದು ಆ ರಾಜ್ಯದ ರಾಜ್ಯಪಾಲರು ಬೋಧನೆಯನ್ನ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಫೆಬ್ರವರಿ 28, ಫೆಬ್ರವರಿ 24, ಮಾರ್ಚ್ 1, ಮಾರ್ಚ್ 14. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಚಂದ್ರಶೇಖರ್ ವೆಂಕಟರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಗೋಕೆ ಕಾರಣವಾದಂತಹ ರಾಮನ್ ಎಫೆಕ್ಟ್ನ ಆವಿಷ್ಕಾರದ ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತಾರೆ. ಎಕ್ಸಾಮ್ನಲ್ಲಿ ಕೇಳ್ತಾರೆ, ಯಾಕೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತಾರೆ ಅಂತ. ಉದ್ದೇಶ ಏನು ಅಂತಂದರೆ, ಚಂದ್ರಶೇಖರ್ ವೆಂಕಟರಾಮನ್, CV ರಾಮನ್ ಅಂತ ಕರಿತೀವಿ. ಈ ಚಂದ್ರಶೇಖರ್ ವೆಂಕಟರಾಮನ್ ಅಥವಾ CV ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಗೋಕೆ ಕಾರಣವಾದಂತಹ ಆವಿಷ್ಕಾರ, ರಾಮನ್ ಎಫೆಕ್ಟ್ನ ಆವಿಷ್ಕಾರದ ಒಂದು ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನ, ನ್ಯಾಷನಲ್ ಸೈನ್ಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ಭಾರತದಲ್ಲಿ 2027ರ ವೇಳೆಗೆ ಎಲೆಕ್ಟ್ರಿಕ್ ಕಾರುಗಳ ತಯಾರಿಕೆಗೆ ಚಾಲನೆ ನೀಡಲಾಗುವುದು ಅಂತ ಹೇಳಿ ಸ್ಕೋಡಾ ಆಟೋ ಕಂಪನಿ ಹೇಳುತ್ತೆ.
ಸೊ ಎರಡನೇದಾಗಿ ಭಾರತ 2047ರ ವೇಳೆಗೆ $35 ಟ್ರಿಲಿಯನ್ ಆರ್ಥಿಕ ಶಕ್ತಿ ಆಗುವಂತಹ ಗುರಿ ಹೊಂದಿರುತ್ತೆ. ಅಂದರೆ ಪ್ರಸ್ತುತವಾಗಿ ಭಾರತ ಟಾಪ್ 5ನಲ್ಲಿ ಬರುತ್ತೆ. ಪ್ರಮುಖವಾಗಿ ಅಮೆರಿಕ, ಚೀನಾ, ಜಪಾನ್, ಜರ್ಮನಿ ಮತ್ತು ಭಾರತ. ಸೊ ಅತಿ ದೊಡ್ಡ ಆರ್ಥಿಕ ಶಕ್ತಿ ಹೊಂದಿರುವಂತಹ ದೇಶಗಳಾಗುತ್ತೆ. ಸೊ 2047ರ ವೇಳೆಗೆ ಭಾರತ ಜಾಗತಿಕವಾಗಿ $35 ಟ್ರಿಲಿಯನ್ ಆರ್ಥಿಕ ಶಕ್ತಿ ಆಗುವಂತಹ ಗುರಿಯನ್ನು ಹೊಂದಿರುತ್ತೆ. ಹಾಗೆ ರೀಸೆಂಟ್ ಆಗಿ ಕೆಲವೊಂದು ದೇಶಗಳಲ್ಲಿ ಎಕನಾಮಿಕ್ ಕ್ರೈಸಿಸ್ ಕೂಡ ಆಗ್ತಾ ಇದೆ. ಮುಖ್ಯವಾಗಿ ಬ್ರಿಟನ್ನಲ್ಲಿ, ಹಾಗೆ ಮಾಲ್ಡೀವ್ಸ್ನಲ್ಲಿ, ಜರ್ಮನಿಯಲ್ಲಿ ಮತ್ತು ಜಪಾನಲ್ಲಿ ಕೂಡ ಎಕನಾಮಿಕ್ ಕ್ರೈಸಿಸ್ ಆಗ್ತಾ ಇದೆ. ಮೂರನೇ ಪಾಯಿಂಟ್ ಅನ್ನು ನೋಡೋಣ. ಜಮಾತ್ ಇ ಇಸ್ಲಾಮಿ ಇದು ಜಮ್ಮು ಕಾಶ್ಮೀರದ ಒಂದು ಸಂಘಟನೆ ಆಗುತ್ತೆ. ಈ ಜಮಾತ್ ಇ ಇಸ್ಲಾಮಿ ಮೇಲೆ ಕೇಂದ್ರ ಸರ್ಕಾರ ನಿಷೇಧವನ್ನು ಹೇರಿರುತ್ತೆ. ಆ ನಿಷೇಧವನ್ನು 5 ವರ್ಷಗಳ ಅವರಿಗೆ ಏನೋ ಒಂದು ಅವಧಿ ಏನಿದೆ ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. 2019ರಲ್ಲಿ ಮೊದಲ ಬಾರಿಗೆ ಈ ಸಂಘಟನೆ ಮೇಲೆ ನಿಷೇಧ ಹೇರುತ್ತೆ ಕೇಂದ್ರ ಸರ್ಕಾರ. ಇದೊಂದು ಕಾನೂನು ಬಾಹಿರ ಸಂಘಟನೆ ಅಂತ ಹೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಜಮಾತ್ ಇ ಇಸ್ಲಾಮಿ. ಲೋಕ್ಪಾಲ್ನ ಮುಖ್ಯಸ್ಥರಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎಂ ಖಾನ್ವಿಲ್ಕರ್ ಅವರನ್ನು ಆಯ್ಕೆ ಅಥವಾ ನೇಮಕ ಮಾಡಲಾಗಿರುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟ್ ಅಪಾಯಿಂಟ್ಮೆಂಟ್ ಸೆಕ್ಷನ್ ಅಂಡರಲ್ಲಿ ಕೇಳ್ತಾರೆ, ಲೋಕ್ಪಾಲ್ನ ಮುಖ್ಯಸ್ಥರಾಗಿ ಯಾರು ನೇಮಕ ಆಗಿದ್ರು ರೀಸೆಂಟ್ ಆಗಿ ಅಂದರೆ ಎಂ ಖಾನ್ವಿಲ್ಕರ್ ಅವರು ನೇಮಕ ಆಗಿರ್ತಾರೆ. ಸೊ ಇಷ್ಟು ಇವತ್ತಿನ ಒಂದು ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ನ ಟೆಲಿಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ಮತ್ತು ಮುಖ್ಯವಾಗಿ ಜಾಯಿನ್ ಟು ಲರ್ನ್ನ ಆ್ಯಪ್ ಅವೈಲೇಬಲ್ ಇರುತ್ತೆ ಮತ್ತು ಜಾಯಿನ್ ಟು ಲರ್ನ್ನ ವೆಬ್ಸೈಟ್ join2learn.testpress.in ನಮ್ಮ ವೆಬ್ಸೈಟ್ನಲ್ಲಿ 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್, 2 ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ನಮಗೆ ಕೇವಲ $250ಗಳಿಗೆ ಅವೈಲೇಬಲ್ ಇರುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ನ ಲಿಂಕನ್ನು ಕೊಡಲಾಗಿದೆ, ವೆಬ್ಸೈಟ್ನ ಲಿಂಕನ್ನು ಕೊಡಲಾಗಿದೆ. ಸೊ ಒಂದ್ಸಲ ತಾವು ಚೆಕ್ ಮಾಡ್ಕೋಬಹುದು. ಮತ್ತು ಮುಖ್ಯವಾಗಿ ಗ್ರಾಮ ಆಡಳಿತ ಅಧಿಕಾರಿ ಮತ್ತು KAS ಮೇನ್ಸ್ ಪರೀಕ್ಷೆಗಳಿಗೆ ಯಾರು ತಯಾರಿಯನ್ನು ಮಾಡ್ತಾ ಇದ್ದೀರಾ ಅವರು ಕೂಡ ನಮ್ಮ ಆ್ಯಪ್ನಲ್ಲಿ ಒನ್ಸ್ ಕೋರ್ಸನ್ನು ತಾವು ಚೆಕ್ ಮಾಡ್ಕೋಬಹುದು. ಮತ್ತು KS ಮುಖ್ಯ ಪರೀಕ್ಷೆಯ ಎಲ್ಲ ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳ ಚರ್ಚಾ ಮೇಳ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಮೆಂಬರ್ಶಿಪ್ ಸೆಕ್ಷನಲ್ಲಿ ನಡೀತಾ ಇದೆ. ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯಿನ್ ಬಟನ್ ಇದೆ. ಸೊ ಜಾಯಿನ್ ಬಟನನ್ನು ಪ್ರೆಸ್ ಮಾಡುವುದರ ಮುಖಾಂತರ ಮೆಂಬರ್ಶಿಪ್ಪನ್ನು ತಾವು ಪಡ್ಕೊಳ್ಳುವ ಮುಖಾಂತರ ತಿಂಗಳಿಗೆ $89 ಒಂದು ಮೆಂಬರ್ಶಿಪ್ಪನ್ನು ಪಡ್ಕೊಳ್ಳೋದರ ಮುಖಾಂತರ ತಾವು ಈ ಚರ್ಚಾ ಮೇಳದಲ್ಲಿ ಭಾಗವಹಿಸಬಹುದು. ಎಲ್ಲ ಹಳೆಯ ವರ್ಷದ KS ಮುಖ್ಯ ಪರೀಕ್ಷೆಗಳ ಒಂದು ಪ್ರಶ್ನೋತ್ತರ ಚರ್ಚಾ ಮೇಳ ಇದಾಗಿರುತ್ತೆ. ಒಂದ್ಸಲ ತಾವು ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.